ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ವಾಕ್ಯ ಕಾರ್ಯ ಮಾಡುತ್ತದೆ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಕೀರ್ತನೆಗಳು 107ನೇ ಅಧ್ಯಾಯ 20ನೇ ವಾಕ್ಯ. ಆತನು ದೂತನನ್ನು ಎಂಬಂತೆ ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದನು, ಸಮಾಧಿಗೆ ಸೇರದಂತೆ ಮಾಡಿದನು. ಆಮೆನ್. ಅವೋದ ಎಂಬ ಹಿಬ್ರು ಪದವನ್ನು ಇಂಗ್ಲಿಷ್ ಬೈಬಲ್ನಲ್ಲಿ ಕೆಲಸ, ದೇವರ ಸೇವೆ ಮತ್ತು ಆರಾಧನೆ ಎರಡಕ್ಕೂ ಅನುವಾದಿಸಲಾಗಿದೆ. ಆತನಿಗಾಗಿ ಕೆಲಸವನ್ನು ಉಲ್ಲೇಖಿಸುವಾಗ ಉತ್ತಮ ಇಂಗ್ಲಿಷ್ ಅನುವಾದವೆಂದರೆ ಸೇವೆ. ದೇವರು ಆತನಿಗಾಗಿ ಮಾಡುವ ಕಾರ್ಯವನ್ನು ಆರಾಧನೆಯಾಗಿ ಸ್ವೀಕರಿಸುತ್ತಾನೆ. ಆಮೆನ್. ನಾವು ನೋಡುತ್ತೇವೆ, ದೇವರ ವಾಕ್ಯವು ನಮ್ಮ ಮನಸ್ಸನ್ನು ನವೀಕರಿಸುತ್ತದೆ ಮತ್ತು ನಮಗೆ ಶಾಂತಿಯನ್ನು ತರುತ್ತದೆ. ನಾವು ಆತನ ವಾಗ್ದಾನಗಳನ್ನು ಮತ್ತು ಆತ ನಮಗಾಗಿ ಹೊಂದಿರುವ ಒಳ್ಳೆಯ ಯೋಜನೆಗಳನ್ನು ಪ್ರತಿಬಿಂಬಿಸುವಾಗ ಅದು ಅಕ್ಷರಶಃ ನಮ್ಮ ಚೈತನ್ಯವನ್ನು ಪುನರುಜ್ಜೀವನಗೊಳಿಸುತ್ತದೆ ಮತ್ತು ನಮಗೆ ಭರವಸೆ ಮತ್ತು ನಿರೀಕ್ಷೆಯನ್ನು ತುಂಬುತ್ತದೆ. ದೇವರ ವಾಕ್ಯವು ನಮ್ಮನ್ನು ಬಿಟ್ಟುಕೊಡದೆ ಮತ್ತು ಶೋಧನೆಗಳಿಗೆ ಒಳಗಾಗದಂತೆ ನಾವು ಮುಂದುವರಿಯುವಂತೆ ನಮ್ಮನ್ನು ಬಲಪಡಿಸುತ್ತದೆ. ದೇವರ ವಾಕ್ಯವು ನಮಗೆ ಸ್ತುತಿಯ ಪದಗಳನ್ನು ಮತ್ತು ಆರಾಧನೆಯ ಹಾಡುಗಳನ್ನು ನೀಡುತ್ತದೆ. ಅದು ನಾವು ಈಗ ಯೇಸುವಿನಲ್ಲಿ ಹೊಂದಿರುವ ಜೀವದಲ್ಲಿ ಮತ್ತು ನಿತ್ಯ ಜೀವನದಲ್ಲಿ ಆನಂದಿಸಲು ಪ್ರಾರಂಭಿಸಲು ಅನುವು ಮಾಡಿಕೊಡುತ್ತದೆ. ದೇವರು ತನ್ನ ವಾಕ್ಯದ ಮೂಲಕ ನಮ್ಮ ಜೀವನದ ಹಾದಿಯನ್ನು ನಿರ್ದೇಶಿಸುತ್ತಾನೆ. ನಮ್ಮ ದೈನಂದಿನ ಜೀವನಕ್ಕೆ ಬುದ್ಧಿವಂತಿಕೆ ಮತ್ತು ನಿರ್ದೇಶನವನ್ನು ನೀಡಲು ಆತನು ತನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡುತ್ತಾನೆ. ಕೀರ್ತನೆ 119, 105 ಮತ್ತು 133. ನಿಮ್ಮ ಬಾಯಿಯೊಳಗೆ ತುಂಬ ಶಕ್ತಿಯುತವಾದ ಏನೋ ಇದೆ, ಅದು ನಿಮ್ಮ ನಾಲಿಗೆ. ವಾಕ್ಯಗಳನ್ನು ರೂಪಿಸಲು ದೇವರು ನಿಮಗೆ ನಾಲಿಗೆಯನ್ನು ಕೊಟ್ಟಿದ್ದಾನೆ. ನಿಮ್ಮ ಜೀವನದ ಸಂದರ್ಭಗಳನ್ನು ನಿಯಂತ್ರಿಸಲು, ರಚಿಸಲು ಅಥವಾ ಮರುಸೃಷ್ಟಿಸಲು ಪದಗಳು. ಯಾಕೋಬ 3ನೇ ಅಧ್ಯಾಯ 6ನೇ ವಾಕ್ಯ ಹೇಳುತ್ತದೆ, ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸುತ್ತದೆ ನೋಡಿರಿ. ನಾಲಿಗೆಯು ಕಿಚ್ಚೆ, ನಾಲಿಗೆಯು ಅಧರ್ಮ ಲೋಕರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟದೆ. ಅದು ದೇಹವನ್ನೆಲ್ಲ ಕೆಡಿಸುತ್ತದೆ. ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ. ನಮ್ಮ ಮಾತುಗಳು ಮುಖ್ಯ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 29ನೇ ವಾಕ್ಯ ಹೇಳುತ್ತದೆ, ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ಭಕ್ತಿಯನ್ನು ವೃದ್ಧಿ ಮಾಡುವಂಥ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ. ಜ್ಞಾನೋಕ್ತಿ 10:19 ಹೇಳುತ್ತದೆ, ಮಾತಾಳಿಗೆ ಪಾಪ ತಪ್ಪದು, ಮೌನಿಯು ಮತಿವಂತ. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.